ಇವತ್ತು ಅಮಾವಾಸ್ಯೆ ಆಗಿರೋ ಕಾರಣ ನಾವೊಂದು ಫೇಮಸ್ ಪವರ್ಫುಲ್ ಟೆಂಪಲ್ ಗಾದ್ರೆ ಹೋಗ್ತಾ ಇದೀವಿ ಕಣ್ರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುವರ್ಣ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ ಸ್ಟೋರಿ. ಯೂಟ್ಯೂಬ್ ಅಲ್ಲಿ ಫಸ್ಟ್ ಲಾಂಗ್ ವಿಡಿಯೋ ನಾನು ದೇವಸ್ಥಾನದ ಯಾವ್ದಾದ್ರು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡಿದ್ರು, ನಮ್ಗೆ ಬೋರ್ ಹಾಕ್ಸಿದೀವಿ, ತುಂಬಾ ಚೆನ್ನಾಗಿ ನೀರು ಬಿದ್ದಿದಾವೆ, ಫುಲ್ ಮಾರಿಯಮ್ಮನ್ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ಇದೆ ತೀರಿಸ್ಕೊಂಡ್ ಬನ್ರಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ನಾವು ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು 8 ಗಂಟೆಗೆಲ್ಲ ನಾಗೇನಹಳ್ಳಿಗೆ ಬಂದ್ವಿ. ನಮ್ಮ ಅಕ್ಕ ಅಷ್ಟರಲ್ಲಿ ತಿಂಡಿ ಮಾಡಿದ್ರು. ತಿಂಡಿ ತಿಂದು ಹೂವು ಎರಸಣ ಅಂತ ಕುಂತಿದ್ದೆ. ಇಷ್ಟರಲ್ಲಿ ಊರಿಂದ ಡೈರೆಕ್ಟ್ ನಮ್ಮ ಮನೆಯವರು ಬಂದ್ರು. ಅವರು ತಿಂಡಿ ಕೊಟ್ರು, ತಿಂತಾ ಇದ್ರು. ಇನ್ನ ನಮ್ಮ ಅಕ್ಕ ಅವರು ಕೂಡ ಯಾರ್ಯಾರ ಊರಿಂದ ಅವರು ಎಲ್ಲರೂ ಬಂದ್ರು. ಅವರು ಎಲ್ಲ ತಿಂಡಿ ತಿಂತಾ ಇದ್ರು. ಇಷ್ಟರಲ್ಲೇ ನಮ್ ದೊಡ್ಡಕ್ಕ ಆರತಿ ರೆಡಿ ಮಾಡ್ತಾ ಇದ್ರು. ಇನ್ನ ಆರತಿ ತಗೊಂಡು ನಾವು ಹೊರಟ್ವಿ ತುಮ್ಮಲ್ ಮಾರಿಯಮ್ಮನ್ ದೇವಸ್ಥಾನಕ್ಕೆ. ಸಹ ನಮ್ ಜೊತೆ ಬನ್ರಿ, ತುಮ್ಮಲ್ ಮಾರಿಯಮ್ಮನ್ ದೇವಸ್ಥಾನ ತೋರಿಸ್ತೀನಿ, ಆ ದೇವಿ ದರ್ಶನ ಮಾಡಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಹತ್ರ ಬಂದ್ವಿ ಕಣ್ರಿ. ಬಂದ ತಕ್ಷಣ ನಾವು ಟ್ಯಾಂಕ್ ಹತ್ರ ಹೋದ್ವಿ. ಹೋಗ್ಬಿಟ್ಟು ಕೈ ಕಾಲು ಎಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇದು ನಾಗೇನಹಳ್ಳಿಯಿಂದ ಸುಮಾರು ಒಂದು 4-5 ಕಿಲೋಮೀಟರ್ ಅಷ್ಟೇ ಕಣ್ರಿ ಡಿಸ್ಟೆನ್ಸ್ ಇದೆ. ಹಾಗಾಗಿ ನಾವು ಸುಮಾರು ಸಲ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ. ಆದರೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಅವಾಗ ಹಳೆ ದೇವಸ್ಥಾನ ಇತ್ತು. ಇತ್ತೀಚೆಗೆ ನಾನು ಬಂದಿರಲಿಲ್ಲ. ದೇವಸ್ಥಾನ ಎಲ್ಲ ಹೊಡೆದ್ಬಿಟ್ಟು ಹೊಸದಾಗಿ ಕಟ್ಟಿದ್ದಾರೆ. ಇವತ್ತು ಅಮಾವಾಸ್ಯೆ ಆಗಿದ್ದ ಕಾರಣ ತುಂಬಾ ಜನ ಇದ್ರು ದೇವಸ್ಥಾನದಲ್ಲಿ. ಇಲ್ಲಿ ಇಷ್ಟಕ್ಕೆ ಮುಂಚೆ ದೊಡ್ಡ ಪೂಜಾರರು ಇದ್ರು. ಹೇಳಿಕೆ ಎಲ್ಲ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ಅವ್ರು ಹೇಳಿದ್ದೆಲ್ಲ ಆಗ್ತಾ ಇತ್ತು. ಹಾಗಾಗಿ ಸುತ್ತಮುತ್ತ ಊರರೆಲ್ಲ ಚೆನ್ನಾಗಿ ಬರ್ತಾ ಇರ್ತಾರೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗೆ ತುಂಬಾ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಮತ್ತೆ ಚಿಕ್ಕ ಮಕ್ಳಿಗೆಲ್ಲ ಅಂತರ ತಾಯಿತು ಎಲ್ಲ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಅಣ್ಣಂದಿರು ಅಷ್ಟೇ, ನಮ್ಮ ಅಕ್ಕ ತಂಗಿಯರು, ನಾವು 5 ಜನನು ಅಷ್ಟೇ ಕಣ್ರಿ. ಯಾರ್ದೇ ಪೂಜೆ ಇರ್ಲಿ, ಯಾರ್ದೇ ಅರ್ಕೆ ಇರ್ಲಿ, ಎಲ್ಲರೂ ಒಟ್ಟಿಗೆ ಬರ್ತೀವಿ, ಒಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಏನೋ ಅದೊಂಥರ ಖುಷಿ ನಮ್ಗೆ. ಇಷ್ಟಕ್ಕೆ ಮುಂಚೆ ದೇವಸ್ಥಾನದ ಆವರಣದಲ್ಲಿ ಮಂಟಪಗಳಿದ್ವು ಕಣ್ರೆ. ಅಡುಗೆ ಮಾಡ್ಕೊಂಡು ಊಟ ಮಾಡೋ ವ್ಯವಸ್ಥೆ ಎಲ್ಲ ಇತ್ತು. ಈಗನೂ ಇದೆ, ಬಟ್ ಗಾಳಿ ಜಾಸ್ತಿ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೋಳಿ ಕೊಯ್ಕೊಂಡು ಮನೆ ಹತ್ರನೇ ಹೋಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ನಾವು ತಂದಿರೋ ಸೀರೆ, ಕೂಸ ಮಡ್ಲಕ್ಕಿ ಎಲ್ಲ ಅಮ್ಮನವ್ರು ಕೊಟ್ವಿ. ಮತ್ತೆ ಈಗ ಮಂಗಳಾರತಿನ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಬರೋರು ಪ್ರತಿಯೊಬ್ರು ದೇವ್ರ ಮನಸ್ಸಲ್ಲಿ ಕೋರಿಕೆಗಳನ್ನ ಕೋರ್ಕೊಂಡು ಅರ್ಕೆ ಹೊತ್ಕೊಂತಾರೆ. ಅರ್ಕೆ ತೀರಿದ್ರೆ ಕೋಳಿ, ಕುರಿ ಈ ತರ ಕೊಯ್ತೀವಿ ಅಂತ ಹೇಳ್ಬಿಟ್ಟು ಬಂದು ಅರ್ಕೆ ತೀರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನ ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಬರ್ಬೇಕಿತ್ತು. ಇವಾಗ ವೀಕ್ ಡೇಸ್ ಆಗಿರೋದ್ರಿಂದ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ರು. ಇನ್ನಕ್ಕೆ ಹೋಗ್ತಾ ಇರುತ್ತೆ, ಮತ್ತೆ ನಾವು ಬ್ಯುಸಿ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು, ಇನ್ನ ಶ್ರಾವಣ ಮಾಸ ಬೇರೆ ಬರುತ್ತೆ ಅಂತ ನಾವೇ ಬಂದಿದ್ದಾಯ್ತು. ಪೂಜೆನ ಮುಗಿಸ್ಕೊಬಿಟ್ಟು ಬಂದು ನಮ್ಮ ಅಕ್ಕವರೆಲ್ಲ ಇಲ್ಲಿ ಕುತ್ಕೊಂಡು ಕಾಯಿ ತೊಮಟ ತಿಂತಾ ಇದ್ರು. ಒಂದ್ ಕಡೆ ಕೋಳಿನೂ ಕೊಯ್ತಾ ಇದ್ರು. ನಾವ್ ಈ ತರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ಮನೆ ಹತ್ರ ಹೋಗ್ಬಿಟ್ಟು ಮಸಾಲ ಎಲ್ಲ ಹಾಕ್ತಾ ಇದ್ವಿ. ನಾನು ನಮ್ಮ ಲಲಿತಾ ಇಬ್ರು ಈರುಳ್ಳಿ ಎಲ್ಲ ಸೋಸ್ತಾ ಇದ್ವಿ. ನಮ್ಮ ಶ್ರೀದೇವ್ ಅಕ್ಕ, ನಮ್ಮ ಪುಟ್ಟಕ್ಕ ಅವ್ರ ಹೆಣ್ಮಗಳು ಮಿಕ್ಸಿಗೆ ಹಾಕ್ತಾ ಇದ್ರು ಎಲ್ಲ ಮಸಾಲೆ ಎಲ್ಲ ಕೂಡ. ಇಷ್ಟರಲ್ಲಿ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ತಗೊಂಡು ಬಂದರು. ಅಲ್ಲಿ ಕಟ್ ಮಾಡೋರು ಯಾರೂ ಇರಲಿಲ್ಲ. ನಾನಿವತ್ತೇ ಫಸ್ಟ್ ಇಷ್ಟೊಂದು ಚಿಕನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಿದ್ದು. ನಾವೆಲ್ಲರೂ ಕುತ್ಕೊಂಡು ಒಟ್ಟಿಗೆ ಕಟ್ ಮಾಡ್ತಾ ಇದ್ವಿ. ಇನ್ನು ಅಲ್ಲಿಗೆ 12:30 1 ಗಂಟೆ ಆಯಿತು. ಇನ್ನು ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಟ್ಟರು ಅಡುಗೆಗೆ. ಈ ಸಾರು ಬೇಯೋ ಅಷ್ಟರಲ್ಲಿ ಸುಮಾರು 4 ಗಂಟೆನೇ ಆಗೋಯ್ತು. ಗ್ಯಾಸಲ್ಲಿ ಮಾಡೋಣ ಅಂತ ಅಂದರು. ಫಸ್ಟು ನಾನೇ ಹೇಳಿದೆ, ಬೇಡ ಸೌದೆ ಎಲ್ಲ ಇದ್ದಾವೆ, ಸುಮ್ಮನೆ ಗ್ಯಾಸ್ಗೆ ಇವಾಗ ತುಂಬ ಪ್ರಾಬ್ಲಮ್ ಇದೆ, ಗ್ಯಾಸ್ ಏನು ಬೇಡ, ಒಲೆಯಲ್ಲೇ ಮಾಡೋಣ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಟ್ಟರು. ಇಷ್ಟರಲ್ಲಿ ನಮ್ಮ ಅಣ್ಣನ ಮಗಳು ಬಂದು, ಅತ್ತೆ ನನಗೆ ಜಡೆ ಹಾಕತ್ತೆ ಅಂತ ಹೇಳಿದ್ಲು. ಜುಟ್ಟು ಹಾಕೊಂಡಿದ್ಲು. ಎಲ್ಲ ಸೆಕೆ ಆಗ್ತಾ ಇದೆ ನನಗೆ, ಜಡೆ ಹಾಕು, ಕೂದಲೆಲ್ಲ ಮುಂದಕ್ಕೆ ಬರ್ತವೆ ಅಂತ. ಹೀಗೆ ನಾನೊಂದು ಚಿಕ್ಕ ಡಿಸೈನ್ ಜಡೆನ ಹಾಕಿದೆ. ಮತ್ತು ನನ್ನನ್ನು ಕರೆದ್ರು, ಬಾ ನೋಡು, ನೀನೇ ಟೇಸ್ಟ್ ನೋಡು, ಸಾಂಬಾರು ಯಾವ ಥರ ಇದೆ, ಬೆಂದಿದೆಯೇ ಇಲ್ವಾ ಅಂತ. ನಾನೇ ಅಡುಗೆ ಮಾಡಿದ್ದೀನೇನೋ ಅಂತ ಬಿಲ್ಡಪ್ ಕೊಡ್ತಾ ತಿರುತ್ತಾ ಇದ್ದೀನಿ ನೋಡ್ರಿ. ನಾನಂತೂ ಅಲ್ಲ ಮಾಡಿರೋದು, ನಮ್ಮ ಅಕ್ಕವರು ನಮ್ಮ ಭಾವ ಕಲಿತು ಮಾಡಿದ್ದಾರೆ. ಸಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನನ್ನೇ ಯಾಕಪ್ಪ ಕರೆದ್ರು, ಟೇಸ್ಟ್ ನೋಡಿ ಬಾ ಅಂತ ಹೇಳ್ಬಿಟ್ಟು ಅಂದರೆ ನಾನೇ ಹೆಚ್ಚಿಗೆ ಹೆಸರಿಡ್ತಾ ಇದ್ದೀನಿ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಅನ್ನ ಸಾಂಬಾರು ರೆಡಿ ಆಗಿತ್ತು. ಒಂದು ಕಡೆ ಮುದ್ದೆನೂ ಮಾಡ್ತಾ ಇದ್ರು. ನಾನು ನಮ್ಮ ಅಕ್ಕ ಊಟಕ್ಕೆ ಬಡಿಸ್ತಾ ಇದ್ವಿ. ಅವಾಗ ನಮಗೆ ಟೈಮ್ ಸಿಕ್ಕಿದಾಗ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇನ್ನು ಎಲ್ಲರೂ ಊಟ ಮಾಡ್ತಾ ಇದ್ರು ಒಬ್ಬೊಬ್ಬರೇ. ನನ್ನನ್ನು ಕುತ್ಕೊಂಡು ನಾನು ಇಡ್ತೀನಿ ಅಂತ ನಮ್ಮ ಅಕ್ಕ, ನಾನು ಕುತ್ಕೊಂಡು ಊಟ ಮಾಡಿದೆ. ಫೈನಲಿ ಇನ್ನೂ ಎಲ್ಲರದ್ದು ಊಟ ಆಯಿತು. ಅಡ್ಗೆಲೆ ಹಾಕಂತ ಕುತ್ಕೊಂಡಿದ್ವಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಾನು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.